ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನೀವು ಪಂಚರತ್ನ ದಾಲ್ ಮತ್ತು ಓಟ್ಸ್, ಸ್ಟೀಲ್ ಕಟ್ ಓಟ್ಸಿಂದ ಬಿಸಿಬೇಳೆಭಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಪಂಚರತ್ನ ದಾಲ್ ಅಂದರೆ 5 ಥರ ಬೇಳೆಗಳು ಸೇರಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಮಸೂರ್ ದಾಲು ಮತ್ತು ಹೆಸರು ಕಾಳು ಇಷ್ಟನ್ನು ಸೇರಿಸಿ ಮಾಡ್ತಾ ಇರೋದು. ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ ಈ ಬೇಳೆಗಳಲ್ಲಿ. ಮತ್ತು ಓಟ್ಸು ಆ್ಯಸ್ ಯೂಶ್ವಲ್ ನಾನು ಹೇಳೋದೇ ಬೇಡ, ತುಂಬ ಆರೋಗ್ಯಕರ. ಸೊ ಹಾಗಾಗಿ ಈ ಥರ ಸ್ವಲ್ಪ ಚೇಂಜಸ್ ಮಾಡಿನೇ ರೆಸಿಪಿ ಮಾಡಿ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ ಡಯಾಬಿಟಿಕ್ ಇರೋರಿಗೆ ಓಟ್ಸು. ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರು ಈ ಥರ ಓಟ್ಸ್ಗಳಲ್ಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ರೆ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಕುಕ್ಕರ್ ಇಟ್ಟು ಒಂದು 4 ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ನೀವು ಆಯಿಲ್ ಬದಲು ತುಪ್ಪ ಕೂಡ ಬಳಸ್ಕೋಬೋದು. ನಾನು ಲಾಸ್ಟಲ್ಲಿ ಈ ರೆಸಿಪಿ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಮುಂಚೆನೇ ಬೇಕಾದ್ರೆ ನೀವು ಹಾಕೋಬೋದು. ಒಗ್ಗರಣೆಗೆ ಸಾಸಿವೆ, ಕರಿಬೇವು ಸೊಪ್ಪು, ಒಂದೊಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಆದಮೇಲೆ ಟೊಮೆಟೊ ಸೇರಿಸೋಣ. ಈರುಳ್ಳಿ 1-2 ಹಾಕೋಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಬಳಸ್ತಾ ಇರೋದು ಸ್ಟೀಲ್ ಕಟ್ ಓಟ್ಸು. ನಾನು ನಿಮಗೆ ಆಗಲೇ ಹೇಳ್ದಂಗೆ ಸ್ಟೀಲ್ ಕಟ್ ಓಟ್ಸು, ರೋಲ್ಡ್ ಓಟ್ಸು, ಪ್ಲೇನ್ ಓಟ್ಸು ಅಂತೆಲ್ಲ ಬರುತ್ತೆ. ಅದರಲ್ಲಿ ತುಂಬ ಒಳ್ಳೆಯದು, ಹೈ ಪ್ರೋಟೀನ್, ಫೈಬರ್ ಎಲ್ಲ ಇರೋವಂಥದ್ದು ಸ್ಟೀಲ್ ಕಟ್ ಓಟ್ಸು. ಸೊ ಅದರಿಂದ ಮಾಡ್ತಾ ಇರೋದ್ರಿಂದ ಭಾಳ ರಿಚ್ ಅಂತಲೂ ಹೇಳ್ಬೋದು ಪ್ರೋಟೀನಲ್ಲಿ, ಮತ್ತು ಹೆಲ್ತಿ ಕೂಡ ಇರುತ್ತೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಹೇಳ್ತೀನಿ ಈ ಥರ. ಮತ್ತು ಇದು ಟೊಮೆಟೊ ಸೇರಿಸೋಣ. ತರಕಾರಿಗಳಲ್ಲಿ ಇದನ್ನೇ ಹಾಕಬೇಕು ಅದನ್ನೇ ಹಾಕಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ತರಕಾರಿಗಳನ್ನ ಸೇರಿಸ್ಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಸೇರಿಸ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಬಟಾಣಿ, ಕಾರ್ನು ಯಾವುದಿರುತ್ತೋ ಅದು ಸೇರಿಸ್ಬೋದು. ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗೂ ಇರುತ್ತೆ ನೋಡೋಕ್ಕೆ, ಮತ್ತು ಬೆಂದ ಮೇಲೆ ತುಂಬ ಚೆನ್ನಾಗಿ. ಯಾಕಂದರೆ ಆ ಸ್ಟೀಲ್ ಕಟ್ ಓಟ್ಸು ತುಂಬ ಸಣ್ಣಕ್ಕೆ ಧಾನ್ಯ ಥರ ಇರುತ್ತಲ್ವ. ಸೊ ತರಕಾರಿನೂ ಸಣ್ಣದಾಗಿ ಹೆಚ್ಚು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಅಕ್ಕಿಲಿ ಮಾಡಿದಾಗ ಸ್ವಲ್ಪ ಬಿಸಿಬೇಳೆಭಾತ್ಗೆ 1 ಇಂಚು ಬೀನ್ಸು, ಕ್ಯಾರೆಟೆಲ್ಲ ಹೆಚ್ಚ್ತೀವಿ. ಈ ಓಟ್ಸು ಸಣ್ಣದಾಗಿರೋದ್ರಿಂದ ಈ ಥರ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಒಂದೇನು ನೀವು ತಿಳ್ಕೊಬೇಕು ಓಟ್ಸಲ್ಲಿದ್ದರೆ, ಇದನ್ನು ಆದಷ್ಟು ನೆನೆಸಿ ಮಾಡಬೇಕು, ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಒಂದು ಬೇಯೋದಿಲ್ಲ, ಇನ್ನೊಂದು ಡೈಜೆಷನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ ಸಾಧ್ಯವಾದರೆ ನೈಟೇ ನೆನೆಸಿ, ಸೊ ದಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು. ಹಂಗಿಲ್ಲ ಅಂದರೂ ಕೂಡ ಮಿನಿಮಮ್ 2 ಅವರ್ಸ್ ಆದರೂ ನೆನೆಸ್ಬೇಕು. ಅದು ಮೇಯ್ನ್ ನೋಟ್ ಮಾಡಬೇಕಾದಂಥ ವಿಷಯ. ಅಕ್ಕಿ ಮಾಡ್ದಂಗೆ ಡೈರೆಕ್ಟಾಗಿ ಅಕ್ಕಿ ಮಾಡೋಕ್ಕಾಗಲ್ಲ ನೋಡಿ. ಇವಾಗ ಓಟ್ಸ್ ಸೇರಿಸ್ತಾ ಇದ್ದೀನಿ. ಇದು ಗ್ಲೂಟೆನ್ ಫ್ರೀ ಇರುತ್ತೆ, ಸೊ ತುಂಬ ಒಳ್ಳೆಯದಿದೆ ನೋಡಿ. ಈ ಥರ ಹಾಕ್ಬಿಟ್ಟು ತರಕಾರಿ ಜೊತೆಗೆ ಒಂಚೂರು ರೋಸ್ಟ್ ಮಾಡಬೇಕು. ನಾನು ನಿಮ್ಗೆ ಸ್ಟಾರ್ಟಿಂಗ್ಗೆ ಹೇಳಿದೆ ಅಲ್ವಾ, ಪಂಚರತ್ನ ಬಿಸಿಬೇಳೆಭಾತ್ ಥರ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ನೋಡಿ, ಇದೆ 5 ಥರ ಬೇಳೆಗಳು. ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಹೇಳಿದ್ದೀನಲ್ಲ. ಇದು ಹೆಸರು ಕಾಳೆಲ್ಲ ಇದೆ. ಇದು ನೆನೆಸಿಟ್ಟಿದ್ದೆ, ಇದನ್ನು ಕೂಡ 1 ಅವರ್ ಬಿಫೋರು ನೆನೆಸಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇದಕ್ಕೇನು ಈ ಥರ ಇಷ್ಟೇ ಮಾಡಬೇಕು ಅಷ್ಟೇ ಅಂತಿಲ್ಲ, ಬೇಳೆ ಎಷ್ಟು ಬೇಕಾದ್ರೂ ಹಾಕ್ಬೋದು. ಇವಾಗ ನಾನಿಲ್ಲಿ 1 ಕಪ್ಪು ಸ್ಟೀಲ್ ಕಟ್ ಓಟ್ಸ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಇರ್ಬೋದು ಬೇಳೆ, ಅಷ್ಟು ತೊಗೊಂಡಿದ್ದೀನಿ. ನೀವು ಅಳತೆ ಪ್ರಕಾರ ಹೇಳಬೇಕು ಅಂತಂದರೆ ಓಟ್ಸ್ 1 ಕಪ್ ತೊಗೊಂಡ್ರೆ ನೀವು ಒಂದು ಮುಕ್ಕಾಲು ಕಪ್ಪು ಬೇಳೆ ತೊಗೊಳ್ಳಿ. ಎಲ್ಲ ಸೇರಿಸಿ ಮಿಕ್ಸ್ ಬೇಳೆ. ನಾನು ಯೂಶಲಾಗಿ ಅಳತೆ ಅಂತಿಲ್ಲ, ಕಣ್ಣಳತೆಯಲ್ಲೇ ಹಾಕ್ಬಿಡ್ತೀನಿ. ಆ ಥರ ಕರೆಕ್ಟಾಗಿ ಅರ್ಧ ಕಪ್ಪು 1 ಕಪ್ಪು ನಂಗೆ ಹೇಳಿಕ್ಕೆ ಬರಲ್ಲ, ಬಟ್ ಆದರೂ ಅಂದಾಜು ಮೇಲೆ ಹೇಳ್ತಾಯಿದ್ದೀನಿ ಅಷ್ಟೇ. ಅಷ್ಟು ಹಾಕ್ಕೊಳ್ಳಿ ಸಾಕು, ಚೆನ್ನಾಗಿ ಬರುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆದರೂ ಏನೂ ತೊಂದರೆ ಇಲ್ಲ. ಬೇಳೆ ಎಲ್ಲ ಒಂಚೂರು ಜಾಸ್ತಿ ಬಿದ್ದರೂ ಟೇಸ್ಟ್ ಕೊಡುತ್ತೆ, ಏನು ರೆಸಿಪಿ ಏನು ಕೆಡೋದಿಲ್ಲ ನೋಡಿ. ಎಲ್ಲ ಹಾಕಿದ್ದಾಗಿದೆ, ತರಕಾರಿ, ಬೇಳೆ ಮತ್ತು ಓಟ್ಸು ಎಲ್ಲ. ಈಗ ಸ್ವಲ್ಪ ರೋಸ್ಟ್ ಆದಮೇಲೆ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ, ಆಮೇಲೆ ಕುಕ್ಕರ್ ಲಿಡ್ ಮುಚ್ಚೋಣ. ಮನೆಯಲ್ಲೇ ಮಾಡಿದಂಥ ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಬಿಸಿಬೇಳೆಭಾತ್ ಪೌಡ್ರೆಲ್ಲ ಸ್ವಲ್ಪ ಕಡಿಮೆ ಹಾಕೋಬೇಕು, ಯಾಕೆಂದರೆ ಓಟ್ಸು ಅಷ್ಟಾಗಿ ಮಸಾಲೆ ಎಳ್ಕೊಳ್ಳಲ್ಲ. ಸೊ ಹಾಗಾಗಿ ತುಂಬ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ಅನ್ನ ಆದರೆ ತುಂಬ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ, ಇದು ಓಟ್ಸ್ ಅಷ್ಟಾಗಿ ಎಳ್ಕೊಳ್ಳಲ್ಲ. ಆಮೇಲೆ ಮಸಾಲೆ ವಾಸನೆನೇ ಜಾಸ್ತಿ ಇರುತ್ತೆ, ತುಂಬ ಜಾಸ್ತಿ ಹಾಕಬಾರ್ದು. ನಾವು ಟೊಮೆಟೊನೂ ಹಾಕಿದ್ದೀವಲ್ವ,
ಸೊ ಹಾಗಾಗಿ ನೋಡ್ಕೊತ ಹುಣಸೆಹಣ್ಣು ರಸ ಸೇರಿಸ್ಬೇಕು. ಚಿಕ್ಕ ನೆಲ್ಲಿಕಾಯಿ ಸೈಜಿನ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಸೊ ಅದರ ರಸ ತೆಗೆದು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲದ ಪುಡಿ ನೋಡಿ, ಎಲ್ಲ ಸೇರಿಸಿದಾಗಿದೆ. ಉಪ್ಪು, ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿದ್ದಾಗಿದೆ. ಈಗ ನೀರು ಸೇರಿಸ್ಬೇಕು. ಒಂದು ಕಪ್ ಓಟ್ಸ್ಗೆ ನಾನಿಲ್ಲಿ 2.5 ಕಪ್ಪು ನೀರು ಹಾಕ್ತೀನಿ. ಇಲ್ಲಿ 5 ಥರ ಬೇಳೆಗಳಿರೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ, ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಇವಾಗ ಕುದಿ ಬರಲಿ, ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. 1 to 2 ವಿಷಲ್ ಸಾಕು. ನೋಡಿ ಇವಾಗ ಕುದಿ ಬಂದಿದೆ ಚೆನ್ನಾಗಿ. ಈ ಸ್ಟೇಜಲ್ಲಿ ಕುಕ್ಕರ್ ಮುಚ್ಚಿಬಿಟ್ಟು 1 ರಿಂದ 2 ವಿಷಲ್ ಬಂದರೆ ಸೂಪರಾಗಿ ಪಂಚರತ್ನ ಸ್ಟೀಲ್ ಕಟ್ ಓಟ್ಸ್ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಪ್ರೆಷರ್ ಕಂಪ್ಲೀಟಾಗಿ ಹೋದ್ಮೇಲೆ ತೆಗೆದು ನೋಡೋಣ ಹೇಗಾಗಿದೆ ಅಂತ. ಪ್ರೆಷರ್ ಇಳಿದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಬಿಸಿಬೇಳೆಭಾತ್ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು, ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನು ಸ್ವಲ್ಪ ಗಟ್ಟಿ ಆಗೋಗುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವೆಲ್ಲ ಒಂದ್ಸತಿ ಇವಾಗ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಆ ಥರ ವಿಡಿಯೋ ನೋಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ನೀವೇನಾದರೂ ಈ ರೆಸಿಪಿ ಮಾಡಿದರೆ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಸೊ ದಟ್ ನನಗೂ ಒಂಥರ ಖುಷಿ ಆಗುತ್ತೆ. ಮತ್ತು ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಸಿ ಯು.